ತೋರಿ ನಾನು ಮತ್ತು ನಮ್ಮ ಅಕ್ಕ ತೆಂಗಿನ ಮರ ತೊಗೊಂಡು ಹೊಂಟೀವಿ. 200 ರೂಪೀಸಿಗೆ 1 ಪೀಸ್ ಬಿದ್ದೈತಿ. ನೀವೆಷ್ಟಾಗಿ ತೊಗೋತೀರಂತ ನನಗೆ ಕಾಮೆಂಟ್ ಮಾಡಿ ಹೇಳಿ. ಹಲೋ ಎವ್ರಿವನ್, ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಕ್ಷತಾ ನಾಯಕ್. ಲಾಸ್ಟ್ ವಿಡಿಯೋದಾಗ ನೀವು ನೋಡ್ದಂಗೆ ನಾವಿಲ್ಲಿ ಏನೇನು ಮಾಡಿದ್ವಿ ಅನ್ನೋದು ಆಲ್ರೆಡಿ ನೋಡಿರಿ. ಅದನ್ನು ನಾನು ಪಾರ್ಟ್ 1 ಹಾಕಿರ್ತೀನಿ, ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಇರ್ತೈತಿ, ಚೆಕ್ ಮಾಡಿರಿ. ಇವತ್ತು ನಾವು ಹೊಲದ್ರೊಳಗೆ ಏನು ಮಾಡೀವಿ, ಬಿತ್ತನೆ ಮಾಡಕ್ಕೆ ಬಂದೀವಿ. ಸೊ ಈಗ ಆಲ್ರೆಡಿ ಲಾಸ್ಟ್ ಟೈಮ್ ನಮ್ಮ ಮಮ್ಮಿ ಬಂದಾಗೆಲ್ಲ ಹರಗಿಸ್ಬಿಟ್ಟಾರ. ಇಲ್ಲಿ ನೀವು ನೋಡ್ಬೋದು, ಟ್ರ್ಯಾಕ್ಟರ್ ತೊಗೊಂಡು ಫುಲ್ ಹೊಲಾನೇ ಹರಗಿಸ್ಬಿಟ್ಟಾರ. 1 ತಾಸಿಗೆ 700 ರೂಪಾಯಿ ತೊಗೋತಾರ ಅವ್ರು. ನಮ್ದು ಟೋಟಲ್ 2 ತಾಸು ಆಯ್ತು. ಅಂದ್ರೆ ಎಷ್ಟೈತಿ ನೀವೇ ಕೌಂಟ್ ಮಾಡ್ರಿ ಎಷ್ಟು ರೂಪಾಯಿ ಆಯ್ತಂತ. ಈ ಹೊಲದೊಳಗಡೆ ನಾವು ಎಷ್ಟೆಷ್ಟು ರೂಪಾಯಿ ಹಾಕ್ತೀವಿ ಅನ್ನೋದು ಒಂದೊಂದು ರೂಪಾಯಿನೂ ನಾವು ಕೌಂಟ್ ಮಾಡ್ಕೊತ ಹೋಗೋಣಂತ. ಪೆಟ್ರೋಲ್ ಚಾರ್ಜಸ್ ಇನ್ನೂ ಇನ್ಕ್ಲೂಡ್ ಮಾಡಿಲ್ಲ. ಈಗ ನಾವು ಬಿತ್ತನೆ ಮಾಡೋದು ಹಿಡ್ಕೊಂಡು ಹರಗಸೋದು ಹಿಡ್ಕೊಂಡು ಎಂಡ್ ಮಟ ನಮ್ದು ಪ್ರೊಸೆಸ್ರೊಳಗೆ ಎಷ್ಟು ಏನೆಲ್ಲ ಖರ್ಚು ಆಗ್ತಿತ್ತು ಅನ್ನೋದು ನೀವು ಅಪ್ಡೇಟೆಡ್ ವಿಡಿಯೋಸ್ ನೋಡ್ಕೋತಿರ್ಬೇಕು. ನೆಕ್ಸ್ಟ್ ಮತ್ತೇನು ಮಾಡ್ತೀವಿ ನೋಡೋಣ. ಬೆಳಗ್ಗೆ ಅಲಸಂದಿ ನಮ್ಮ ಮಮ್ಮಿ ಬಿಸಿ ಬಿಸಿ ಕಟ್ಕೊಂಬಂದಾರ. ಆಮೇಲೆ ಸ್ವಲ್ಪ ಹೋಳಿಗೆ ಐತಿ, ರೈಸ್ ಐತಿ, ಮತ್ತು ಚಪಾತಿನೂ ಐತಿ. ಇದನ್ನು ಶಿಸ್ತಾಗಿ ತಿಂದು ಉಂಡ ನೀರು ಕುಡಿಯೋಣ ಅಂತ. ಗೊಬ್ಬರ ಐತಿ ಇದು? ಯಾವ ಗೊಬ್ಬರ ಇದು? ಹೈಬ್ರಿಡ್ ಬಾಜ್ರಾ ಸೀಡ್ಸ್. ಇಲ್ಲಿ ಹರಿದಿದೈತಿ ನೋಡ್ರಿ, ಕೊಟ್ಟೆ. ಅದೂ ಐತೆನ? ಎಷ್ಟು ಪ್ಯಾಕೆಟ್ ತಂದಿರಿ? 2 ಪ್ಯಾಕೆಟ್. ಅದು ಅರ್ಧ 2 ಕೊಟ್ಟಾರ ಅವರು, 2 ರಗಡ ಹಾಕದಂತ. ಈ ಪೈಪ್ನಾಗಿಂದ ಬೀಜ ಬೀಳ್ತೈತಿ ಕೆಳಗೆ, ಈ ಪೈಪ್ನಾಗಿಂದ. ಆಮೇಲೆ ಇಲ್ಲೊಂದೈತಿ, ಇಲ್ಲೊಂದು ಪೈಪ್. ಬರೋಬ್ಬರಿ ಆಗುತ್ತೆ. ನಿನಗೆ ಗೊತ್ತದ. ಕಣ ಹೋಗಿತ್ತು ಸಾಕಾಶ. ಗೊಬ್ಬರ ಹೊಡ್ಯಾತೀವಿ ನಾವು. ಇಟ್ಸ್ ರೆಡಿ ಟು ರಾಕ್. ಟ್ರ್ಯಾಕ್ಟರ್ ಸಾಂಗ್ಸ್ ಯಾಕೆ ಫೇಮಸ್ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಯಾಕಂತಂದ್ರೆ ರೈತರು ಬೆಳಿತಿರ್ತಾರೆ. ಬೆಳಿಬೇಕಾದ್ರೆ ಟೈಮ್ ಭಾಳಷ್ಟು ಕನ್ಸ್ಯೂಮ್ ಆಗ್ತೈತಿ. ಸೊ ಟ್ರ್ಯಾಕ್ಟರ್ ಕಟ 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 ಸೌಂಡ್ ಕೇಳಿ ಅವ್ರಿಗೆ ಸಾಕಾಗ್ತೈತಿ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ನಾ ಡ್ರೈವರ ಅಂತ ಸಾಂಗ್ಸ್ ಹಾಕೊಂಡು ಮಸ್ತಾಗಿ ಮಜಾ ಮಾಡ್ತಿರ್ತಾರೆ. ಹೊಲದೊಳಗಡೆ ಊಟ ಮಾಡೋ ಮಜಾನೇ ಬೇರೆ. ಮಸ್ತ್ ಮಜಾ ಬರ್ತೈತಿ ತಿನ್ನಬೇಕಾದ್ರೆ. ಬೆಳಗ್ಗೆ 7:30 ಆಗೈತಿ, ನಾವು ಊಟನೇ ಮಾಡ್ತೀವಿ. ಉತ್ತರ ಕರ್ನಾಟಕದೊಳಗಡೆ ಜಾಸ್ತಿ ನಾಷ್ಟ ಯಾರೂ ಮಾಡಂಗಿಲ್ಲ. ನಾಷ್ಟ ಅಂದ್ರೂ ಊಟ, ಊಟ ಅಂದ್ರೂ ಊಟ. ಸೂರ್ಯ ಬರತೈತಿ, ನಾಷ್ಟ ಮಾಡತ್ತೀವಿ, ನಮ್ದು ಬಿತ್ತನೆ ಆಗ್ಲಿಕ್ಕತೈತಿ, ಮತ್ತೇನು ಬೇಕು. ಟ್ರ್ಯಾಕ್ಟರ್ನಿಲ್ಲ ಅಂತ ಸರಿ ಹಾಕ್ತೀನಿ ಬಾ. ನೋಡು, ನೋಡಮ್ಮ ಹೆಂಗ ಕರೆಕ್ಟಾಗಿ. ಹಾಂ, ನಮಸ್ಕಾರ ರೀ ಅಕ್ಕೋರ. ನಮಸ್ಕಾರ. ಏನು ಬೆಳೆಸಾತೀರಿ ಈ ಸಲ ಹೊಲದ್ರೋಗ? ಸಜ್ಜಿ ಒಂದೇ ಯಾಕೆ ಬೆಳತ್ತೀರಿ? ಸಾಕು ಒಂದೇ. ಅಂದ್ರೆ ಮಿಶ್ರ ಬೆಳೆ ಯಾಕೆ ಬೆಳೆದಿಲ್ರಿ ನೀವು ಈ ಸಲ? ಅಂದ್ರೆ ಮುಂದೆ ಜೋಳ ಹಾಕುದು, ಗೋಧಿ ಹಾಕುದು. ಇನ್ ಕೇಸ್ ನಮ್ಮ ಯಾರು ವ್ಯೂವರ್ಸ್ ನೋಡ್ಲಿಕ್ಕತ್ತಾರ, ಅವ್ರಿಗೆ ಸಜ್ಜಿ ಜೊತೆ ಏನಾದ್ರು ಮಿಶ್ರ ಬೆಳಿಬೇಕಂತಂದ್ರೆ ಏನು ಹಾಕ್ಬೋದ್ರಿ ಅವ್ರು? ಮಡಕೆ, ಹಾಂ, ಅಲಸಂದಿ, ಇವೆಲ್ಲ ಬ್ಯಾಳಿ, ಹುರ್ಲಿ. ಹಾಂ, ಆಯ್ತು. ಸಜ್ಜಿ ಎಷ್ಟು ತಿಂಗಳದಾಗ ಬರ್ತೈತ್ರಿ? 4.
4 ತಿಂಗಳೊಳಗೆ ಬರ್ತೈತಿ. ನೀರ್ ಜಾಸ್ತಿ ಬೇಕೇನ್ರಿ ಇದಕ್ಕ? ಎರಡು ಸ್ವಲ್ಪ ಜಡಿ ಆದ್ರೆ ಸಾಕು. ಹಾ, ಅಂದ್ರೆ 4 ತಿಂಗಳೊಳಗೆ ಶಿಸ್ತಾಗಿ ಬಂದ್ಬಿಡ್ತೈತಿ ನಮಗ. ಮತ್ತೇನ್ ಹೇಳಕ್ ಇಷ್ಟಪಡ್ತೀರಿ ನಮ್ದ ಬೇರೆ ಕೃಷಿ ರೈತರಿಗೆ? ರೈತರಿಗೆ ನಾವು ಮಳೆ ಬಂದ್ರೆ ರೈತರ ಕೃಷಿ, ಮಳೆ ಬರ್ಲಿಕ್ಕೆ ಇಲ್ಲ. ನೋಡ್ರಿ, ನೀವ್ ಯಾರಾದ್ರೂ ಸಜ್ಜಿ ಜೊತೆ ಮಿಶ್ರ ಬೆಳೆ ಏನಾದ್ರು ಬೆಳಿತೀರ ಅಂತಂದ್ರ ನಮ್ಮ ಮಮ್ಮಿ ಏನೇನ್ ಹೇಳದ ನೀವು ಬೆಳಿಬೋದ. ನಿಮ್ದು ಬೆಳಿ ಮಸ್ತಾಗೆ ತರಬಹುದು. ಜಸ್ಟ್ 1 ಎಕರೆ 2 ಎಕರೆ ಮುಗ್ದೈತಿ. 1 ಪ್ಯಾಕೆಟ್ ಬೀಜ ತಗೊಂಡೈತಿ. ಈಗ ನೆಕ್ಸ್ಟ್ ಪ್ಯಾಕೆಟ್ ಓಪನ್ ಮಾಡ್ಲಿಕ್ಕತ್ತೀವಿ. ಶಿಟ್, ಏನೂ ಆಗಿಲ್ಲ. ಸೊ ಇದು ಫುಲ್ ಇದೊಂದು ಎಕರೆ ಅದೊಂದು ಎಕರೆ ಮುಗ್ದೈತಿ. 1 ಪ್ಯಾಕೆಟ್ ಬೀಜ ಐತಿ. ಈಗ ನಮ್ಮ ತಮ್ಮ ಒಯ್ಯತಾನೆ ಇನ್ನೊಂದು ಪ್ಯಾಕೆಟ್ ಹಾಕ್ಲಿಕ್ಕತ್ತಾರ. ಮೇ ಬಿ ಅಲ್ಲೊಂದು ಹಾಕ್ಬಿಡ್ತಾರೆ, ಮುಗೀತು. ಹೋದ ವರ್ಷ ಉಳ್ದಿದ್ದು ಬೀಜ ಇದು ನೋಡ್ರಿ ಹೆಂಗೆ ಸಜ್ಜಿ. ಆಲ್ರೆಡಿ ನಿಮಗೆ ಗೊತ್ತಿರ್ತೈತೆ ಸಜ್ಜಿ ಹೆಂಗೆ ಕಾಣಿಸ್ತೈತೆ ಅಂತ. ಈ ಕಲರ್ ಬರಬೇಕಿತ್ತು. ಇವ್ರು ಯಾಕೆ ಕಲರ್ ಮಿಕ್ಸ್ ಮಾಡ್ಯಾರ? ಯಾಕೆ ಜಾಸ್ತಿ ದಿವ್ಸ ಬಳಕೆ ಬರಬೇಕು, ಆಮೇಲೆ ಜಾಸ್ತಿ ದಿನ ತಾಳ್ಕಿ ಬರಬೇಕು, ಹುಳ ಹತ್ತಬಾರ್ದಂತ ಇದು ಕಲರ್ ಮಿಕ್ಸ್ ಮಾಡಿರ್ತಾರೆ ಅವರು. ಬಟ್ ನಾವು ಈ ಸಲ ತಂದಿದ್ದು ಬೀಜ ಒಳಗೆ ಕಲರ್ ಮಿಕ್ಸ್ ಮಾಡೇ ಇಲ್ಲ ಅವರು. ಹಿಂಗಿರ್ತೈತಿ. ಇದನ್ನು ಚಾಲು ಮಾಡಿ 1 ತಾಸು ಆಯ್ತು. ಆಲ್ಮೋಸ್ಟ್ 2ನೇ ತಾಸು, ಆಲ್ಮೋಸ್ಟ್ 1 ತಾಸು ಮುಗಿದು. ಹಾಂ, ಈಗ ನಮ್ದು ಟ್ರ್ಯಾಕ್ಟರ್ ಚಾಲು ಮಾಡಿ 1 ತಾಸು ಆಗಿತ್ತು. 1 ತಾಸು ಕ್ರಾಸು ಆಗಿಬಿಟ್ಟೈತಿ. ಈಗ ನನಗೆ ಕೆಟ್ಟ ನಿದ್ದೆ ಬರ್ಲಿಕ್ಕೆ 4 ಗಂಟೆಗೆ ಎದ್ದು ಬೆಳಗ್ಗೆ 4 ಗಂಟೆಗೆ ಎದ್ದು ಬಂದೀವಿ. ಮತ್ತು ಭಾಳ ಕೆಟ್ಟ ನಿದ್ದೆ ಬರತೈತಿ. ಏನೂ ಮಾಡಲಿ ಅಂದ್ರೆ ನಿದ್ದೆ ಬರ್ತೈತಿ. ಸುಮ್ಮ ಅದು ಇದು ಏನಾದರೂ ಮಾಡ್ಕೊತಿರ್ಬೇಕು. ಅವ್ನು ಬಿತ್ತು ಅಷ್ಟಲೇ ನಾವು ಸುಮ್ಮ ಕೊಡ್ಬೇಕಲ್ಲ, ಅದೇ ಬೇಜಾರು. ಹೆಂಗೋ 1 ತಾಸು ಕಳೀತೆ. ಕಣ್ಣು ಫುಲ್ ಜಗ್ಲಿರ್ತೈತಿ, ಎಳಾತೈತಿ ಫುಲ್. ನನಗೆ ಟ್ರ್ಯಾಕ್ಟರ್ ಮೇಲೆ ನಿಲ್ಲುದೈತಿ. ನೋಡೋಣ ನಿಲ್ತೀವೋ ಇಲ್ಲ ಅಂತ. ನಿಮ್ಮ ಹೊಲದ್ರಾಗ ಏನಾದರೂ ಬಿತ್ತಾತಿದ್ರೆ ನನಗೆ ಕಮೆಂಟ್ ತಿಳಿಸ್ರಿ. ನೀವು ನಿಮ್ಮ ಹೊಲದ್ರಾಗ ಏನು ಬಿತ್ತಾತೀರಿ, ಆಮೇಲೆ ಯಾವ ಬೆಳೆಲೆ ಎಷ್ಟು ಪ್ರಾಫಿಟ್ ಐತಿ, ಯಾವ್ದು ಬೆಳೆ ಬೆಳೆದ್ರೆ ಹೆಂಗೆ ಚಲೋ ಇರ್ತೈತೆ ಅಂತ ನನಗೆ ತಿಳಿಸ್ರಿ. ಸೊ ದ್ಯಾಟ್ ನಾನು ನೆಕ್ಸ್ಟ್ ಟೈಮ್ ನಮ್ಮ ಮಮ್ಮಿಗೆ ಹೇಳಿ ಈ ಹೊಲದ್ರಾಗ ಏನಾದರೂ ಬಿತ್ತಕ್ಕೆ ಟ್ರೈ ಮಾಡಿಸ್ತೀನಿ. ನಾ ಕೂತು ಲೆಕ್ಕ ಹಾಕಕತ್ತಿದ್ದೆ. ಈಗ ಇವ್ರು ಹಿಂಗೆ ಬರೇ ಬೀಜ ಬಿತ್ತಕ್ಕೆ ಬರ್ತಾರೆ. ತಾಸಿಗೆ ಎಷ್ಟಂತೀನೋ ನಾನು ಪ್ರೈಸ್ ಕೇಳಿಲ್ಲ. 1 ತಾಸಿಗೆ 700 900 ಅಂದ್ರೆ 2 ತಾಸಿಗೆ ಎಷ್ಟಾಯ್ತು? ಒಂದು 1400 ಇಲ್ಲ 1800. ಹಿಂಗೆ ಬರೇ 2 ತಾಸಿಂದ ಹಿಡಿಯತ್ತೀನ. ಒಂದು ಹೊಲಕ್ಕೆ 4 ತಾಸು ಆಯ್ತಂದ್ರೆ ಎಷ್ಟಾಯ್ತು? ಅದು ಬಿಡ್ರಿ. ಈಗ ಬೆಳಗ್ಗೆನೂ 4 ತಾಸು, ಸಂಜೆಗೆ 4 ತಾಸು ಆಯ್ತಂದ್ರೆ ಎಷ್ಟಾಯ್ತು ಲೆಕ್ಕ ಮಾಡಿರಿ ನೀವು. ಅಂದರೆ ಟ್ರ್ಯಾಕ್ಟ್ರ್ ಇದ್ದವ್ರಿಗೆ ಏನು ಕಮ್ಮಿ ಇಲ್ಲ, ಆರಾಮ್ಸೆ ದುಡಿಬೋದು. ದಿನಕ್ಕೆ 1000 ರೂಪಾಯಿ ಹಿಡೀರಿ, 1 ತಿಂಗಳಿಗೆ ಎಷ್ಟಾಯ್ತು? ನಾ ನಾರ್ಮಲ್ ರೇಟ್ ಹಚ್ಚಾತೀನ. ಆ್ಯಕ್ಚುಲ್ ಪ್ರೈಸ್ ಅವ್ರಿಗೆ ಎಷ್ಟು ಪ್ರಾಫಿಟ್ ಬರ್ತೈತೆ ಅಂತ ನಂಗೆ ಗೊತ್ತಿಲ್ಲ. ಮೇಲೆ ಒಂದು 10% ಹಚ್ಚಾತೀನಿ ನಾ. ಬರೀ 1 ತಾಸಿಗೆ 1000 ರೂಪಾಯಿ ಅಂತ ಹಿಡಿದು ಬರೀ 1 ದಿನಕ್ಕೆ 1000 ರೂಪಾಯಿ ಹಿಡಿದ್ರೆ 30,000. ಹಂಗೆ 2 ತಾಸಿಗೆ ಎಷ್ಟಾಯ್ತು? 3 ತಾಸಿಗೆ ಎಷ್ಟಾಯ್ತು? ಇದು ಅಲ್ಲದೆ ಇನ್ನೂ ಭಾಳಷ್ಟು ಐತಿ. ಬಟ್ ಒಂದೇನಂತಂದ್ರೆ ಮಾರ್ಚ್ ಏಪ್ರಿಲ್ ಮೇ ಜಾಸ್ತಿ ಇರಂಗಿಲ್ಲ ಕೆಲಸ. ಬಟ್ ಉಳ್ಕಿದ ದಿನ ಕೆಲಸ ಇರ್ತೈತಿ. ಉಳ್ಕಿದ ತಿಂಗಳು ಅಂದ್ರೆ ಗಳಿಸ್ಕೋಬೋದು, ಆರಾಮ್ಸೆ ಈಸಿಲಿ ಗಳಿಸ್ಕೋಬೋದು. ಸ್ಟಾರ್ಟಿಂಗ್ ಸ್ವಲ್ಪ ಕಲಿಬೇಕು, ಬಟ್ ಯು ಕ್ಯಾನ್ ಅರ್ನ್. ಏನೂ ಬೆಳೆದಿಲ್ಲ ಅಂತಂದ್ರೂ ಬರೀ ಟ್ರ್ಯಾಕ್ಟರ್ಲೇ ಗಳಿಸ್ಕೋಬೋದು ಆರಾಮ್ಸೆ ದುಡ್ಡು. ನಾನು ಶಾಕ್ ಆದೆ. ನಾವು ಯಾವುದೇ ಕಂಪ್ನಿನಾಗ ಹೋಗ್ತೀವಿ, ಇಲ್ಲ ಒಂದು ಸ್ಟಾರ್ಟಿಂಗ್ 10,000 ಗಳಿಕೆಗೆ ಹೋಗ್ತೀವಿ ಅಂದ್ರೆ ಫುಲ್ ಡೇ ಕೆಲಸ ಮಾಡಬೇಕು. ಫುಲ್ ಡೇ ಕೆಲಸ ಮಾಡಿದ್ರೆ ನಮಗೆ 1000 ರೂಪೀಸ್ ಕೊಡೋಲ್ಲ. ಒಂದು ಟ್ಯಾಕ್ಟ್ರ್ ತೊಗೋಬೇಕಂತ ಅನ್ಸಾದೈತಿ. ಆದರೆ ಟ್ಯಾಕ್ಟ್ರ್ ತೊಗೊಳೋದಕ್ಕಿಂತ ನಿಮ್ಮ ಕಡೆ ಕಾಂಟ್ಯಾಕ್ಟ್ಸು ಹಂಗಿರ್ಬೇಕು. ಜನ ಬಂದು ನಮ್ಮದು ಬಿತ್ರಿ ಅಂತ ಹೇಳಬೇಕು. ಆದರೆ ಫುಲ್ ಈಸಿ. ಹಿಂಗೆ ಆರಾಮ್ ಕುತ್ಕೋರಿ, 1-2 ತಾಸು ಕೆಲಸ ಮಾಡಿರಿ, ಈಸಿ ಫುಲ್. ಅಯ್ಯೋ, ಸ್ಟಾರ್ಟಿಂಗ್ ಅಷ್ಟಾಗ್ತೈತಿ, ಇಲ್ಲ ಅಂತಲ್ಲ. ಬಟ್ ಒನ್ಸ್ ನಿಮಗೆ ಎಕ್ಸ್ಪೀರಿಯನ್ಸ್ ಆಯ್ತಂದ್ರೆ ವಾವ್. ತಾಸುಗಟ್ಟಲೆ ಕಂಪ್ಯೂಟರ್ ಮುಂದೆ ಕೂತು ನಿಮಗೆ ಅಷ್ಟು ಗಳಿಕೆ ಬರೋಂಗಿಲ್ಲ, ಇಲ್ಲಿ ಬರತ್ತಿತ್ತು. ನಾನೇನು ಎಜುಕೇಟೆಡ್ ಆಗಿ ಮಾತಾಡತ್ತೀನೋ ಅನ್ಎಜುಕೇಟೆಡ್ ಥರ ಮಾತಾಡತ್ತೀನೋ ನಂಗೆ ಬಟ್ ಐಡಿಯಾ ಇಲ್ಲ. ಬಟ್ ಆರಾಮ್ ಅನ್ಸಾತೈತಿ ಜೀವನ. ಸಿಂಪಲಾಗಿ ತಿಳಿದಿದ್ದು ಮಾತು ನನಗೇನಂತಂದ್ರೆ, ನಾವು ತಲೆ ಓಡಿಸಿದ್ರೆ ಹೊಲದೊಳಗಡೆ ಭಾಳ ಕೆಟ್ಟ ದುಡ್ಡು ತೆಗಿಬೋದು, ಭಾಳ ಕೆಟ್ಟ ಅರ್ನ್ ಮಾಡ್ಬೋದು.
ರಿಯಲಿ ಇಷ್ಟು ಟ್ರ್ಯಾಕ್ಟರ್ ಬರಂಗಿಲ್ಲ, ಅದಕ್ಕೆ ಸುಮ್ಮನೆ ನಾವೇ ಒಗದು ಬಿಡೋದು. ಆಮೇಲೆ ತಾನೇ ಲೆವೆಲಿಂಗ್ ರೋಗ ಆಗ್ಬಿಡ್ತೈತೆ, ಎಲ್ಲ ಬೆಳೆ ಬಿಡ್ತೈತಿ. ಬರ್ತೈತಲ್ಲ ಇಷ್ಟಿಷ್ಟು ಹಾಕಿ. ಮರ ಭಾಳ ಇಷ್ಟ ಐತೆ, ಪೇರು ಮರ. ಭಾಳ ಬೇಜಾರಾಗತೈತಿ, ಎಲ್ಲ ಒಣ ಹೋಗ್ಬಿಟ್ಟೈತಿ, ಮರುಭೂಮಿಗತೆ ಕಾಣಿಸ್ಲಿಕ್ಕತೈತಿ. ಎಷ್ಟು ನೀಚದಾನಂತಂದ್ರೆ ನಾನು ಟ್ರ್ಯಾಕ್ಟರ್ ಮೇಲೆ ನಿಂತೀನಂತ ಹೇಳಿ ಅವನು ಒಬ್ಬನೇ ಹೋಗಿ ನಿಂತಾನ ನೋಡಲ್ಲಿ. ಒಬ್ಬನೇ ಇಷ್ಟು ನೀಚಿರಬಾರ್ದು. ನಾನು ನಿಲ್ತೀನಿ ಅಂತ ಹೇಳಿದ್ರು ನೋಡ, ನನಗೆ ಬಿಟ್ಬಿಟ್ಟು ಹೆಂಗೆ ಹೋಗ್ಯಾನ. ತಮ್ಮಗಳ ಚಟಾನೇ ಹಿಂಗಿರ್ತೈತೆ ಅನ್ನಿಸ್ತೈತೆ ನನಗೆ. ಆದರೆ ಬಿಡ್ತಾರೆ ಯಾರು ಅವ್ರು, ನಾನು ಹೋಗ್ತೇನೆ. ಸೊ ಫೈನಲಿ ನಮ್ದು ಫುಲ್ ಬಿತ್ತನೆ ಮುಗೀತಿ ಇವತ್ತೀಗ. ಟೋಟಲ್ ನಮ್ದು 2 hours ಆಗೈತಿ, 2 hours 20 minutes. ಸೊ 1 hourಗೆ ಅವ್ರು ತೊಗೊಂಡ್ರು 900 rupees. ಸೊ ಟೋಟಲ್ ಎಷ್ಟಾಯ್ತಾ ನೀವು ಗೆಸ್ ಮಾಡ್ರಿ. ಇಷ್ಟೆಲ್ಲ ಆಯ್ತಾ. 8 ದಿನ ಬೇಕಂತಂದಾರ ಅವ್ರು, ಅಂದ್ರೆ ಮೊಳಕೆ ನಾಟ್ಲಿಕ್ಕೆ. ಸೊ ಐ ಆಮ್ ರಿಯಲಿ ಎಕ್ಸೈಟೆಡ್ ಫಾರ್ ದಿಸ್. ಯಾಕಂದ್ರೆ ನಾನು ಫಸ್ಟ್ ಟೈಮ್ ಬಿತ್ತನೆ ಮಾಡ್ಸೀನಿ, ನಾನು ಮುಂದೆ ನಿಂತು. ಸೊ ಅದು ಬೆಳೆ ಹೆಂಗೆ ಬರ್ತೈತಿ ನೋಡೋಣ ಅಂತ, ಎಷ್ಟು ಖುಷಿ ಆಗ್ತೈತೆ ಅಂತ ನಾನು ನಿಮಗೆ ತಿಳಿಸ್ತೀನಂತ. ಇಲ್ಲಿ ಏನು ಬೀಜ ಬಿತ್ತಿದ್ದು ನಿಮಗಂತೂ ಕಾಣಿಸಲ್ಲ, ಬಟ್ ವೇಟ್ ಫಾರ್ ದ ಎಂಡ್. ನಾವು ಟ್ರ್ಯಾಕ್ಟರ್ ಹೆಂಗೆ ಹೊಡೆದೇವಿ ಸೀನ್ ನೋಡ್ಕೊಂಡು ಬರ್ರಿ. ಹಾಂ ನಡೀತೀನಿ ಹಂಗೆ. ಏನು ಮಾಡಲ್ರಿ, ಬಿತ್ತಿಲ್ರಿ ಇಲ್ಲಿ ಬಿತ್ತಿಲ್. ಟ್ರ್ಯಾಕ್ಟರ್ ಹಿಂದೆ ನಿಂತಿದ್ದ ಎಕ್ಸ್ಪೀರಿಯನ್ಸ್ ದ ಬೆಸ್ಟ್. ನಾವು ಅಲ್ಲಿ ಇಲ್ಲಿ ಏನೇನೋ ಅಡ್ವೆಂಚರಸ್ ಆ್ಯಕ್ಟಿವಿಟೀಸ್ ಮಾಡ್ತೀವಿ, ಬಟ್ ನಾವು ಹೊಲದಾಗ ಏನು ಅಡ್ವೆಂಚರಸ್ ಆ್ಯಕ್ಟಿವಿಟೀಸ್ ಮಾಡ್ತೀವಲ್ಲ, ದ ಬೆಸ್ಟ್ ಆ್ಯಕ್ಟಿವಿಟಿ ಗೈಸ್. ಸೀರಿಯಸ್ಲಿ ನಾವು ಅಲ್ಲಿ ದುಡ್ಡು ಕೊಟ್ಟು ಏನೇನೋ ಆ್ಯಕ್ಟಿವಿಟೀಸ್ ಮಾಡ್ತೀವಿ ಆ್ಯಕ್ಚುಲಿ, ಬಟ್ ಒನ್ಸ್ ನಿಮ್ಮ ಲೈಫ್ರಾಗ ನಿಮ್ಮದು ಹೊಲ ಐತಂದ್ರೆ ನೀವು ಅಲ್ಲಿ ಹೋಗಿ ಆ್ಯಕ್ಟಿವಿಟೀಸ್ ಮಾಡಿರಿ, ನಿಮ್ಗೆ ಆ್ಯಕ್ಚುಲ್ ಆ್ಯಕ್ಟಿವಿಟೀಸ್ ಗೊತ್ತಾಗ್ತೈತಿ. ಅದು ಟ್ರ್ಯಾಕ್ಟರ್ ಹಿಂಗೆ ಮೇಲೆ ಕೆಳಗಾಗ್ತೈತಿ, ಯಾವಾಗ ಬೀಳ್ತೀರಿ ಯಾವಾಗ ಹೇಳ್ತೀರಿ ಗೊತ್ತಾಗಂಗಿಲ್ಲ. ಸೊ ರಿಯಲ್ ಲೈಫ್ ಅಡ್ವೆಂಚರಸ್ ಆ್ಯಕ್ಟಿವಿಟೀಸ್ ನೀವು ಮಾಡಿರಿ ಅಂತ ನಾನು ರೆಕಮೆಂಡ್ ಮಾಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದನ್ನೆಲ್ಲ ತಾಳ್ಬೇಡ್ರಿ. ಪಟ್ಟಣ ಸಬ್ಸ್ಕ್ರೈಬ್ ಬೆಲ್ ಐಕಾನು ಕ್ಲಿಕ್ ಮಾಡಿರಿ. ಹತ್ತುವರೆ ಆಗೈತಿ, ಫುಲ್ ಬಿಸಿಲು. 12 ಗಂಟೆ ಆದಂಗೆ ನೆತ್ತಿಗೇರ್ಬಿಟ್ಟೈತಿ. ಎಷ್ಟು ಬಿಸಿಲಲ್ಲ. ಇಲ್ಲಿ ಜೂನ್ 7 ಆದ್ರೂ ಇನ್ನೂ ಮಳೆ ಬಿದ್ದಿಲ್ಲ. ಅದ ಮೇರೊಳಗೆ ಬ್ಯಾಡ್ ಅಂದ್ರೂ ಮಳೆ ಬರತ್ತಿತ್ತು. ಈಗ ಜೂನ್ ಬೇಕಂದ್ರೂ ಮಳೆ ಬರ್ಲಿಕ್ಕತ್ತಿಲ್ಲ. Hello everyone.